ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿವಸ ವಿಶೇಷವಾಗಿ ರಾಮಚಂದ್ರರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಶ್ವಾಮಿತ್ರರು ರಾಮನನ್ನ ನರಶಾರ್ದೂಲ ಅಂತ ಹೇಳಿ ಕರಿತಿರ್ತಾರೆ. ಅದು ಯಾಕೆ ಕರೆದ್ರು? ವಿಶ್ವಾಮಿತ್ರರು ರಾಮನನ್ನ ನರಶಾರ್ದೂಲ ಅಂತ ಹೇಳಿ ಕರೆಯೋದಕ್ಕೆ ಕಾರಣ ಏನು? ಅದೇ ರೀತಿ ರಾಮನಲ್ಲಿ ಎದ್ದು ಕಾಣುವಂತಹ ಅತಿ ಮುಖ್ಯವಾದ ಗುಣಗಳು ಯಾವುವು? ಅದೇ ರೀತಿ ರಾಮನ ಬಗ್ಗೆ ತುಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ರಿ. ಮೊದಲಿನ ಕಾಲದಲ್ಲಿ ಋಷಿ ಮುನಿಗಳು ಮಾಡುತ್ತಿದ್ದಂತಹ ಯಜ್ಞ ಯಾಗಾದಿಗಳನ್ನು ಏನು ಮಾಡ್ತಿದ್ರು ಅಂದರೆ, ರಾಕ್ಷಸರು ಬಂದು ಆ ಮಧ್ಯೆ ಸುರಿದು, ಅಂದರೆ ಏನಾದರೂ ತಂದು ಸುರಿತಾ ಇದ್ರು. ಅಂದರೆ ಎಲುವಿನ ತುಂಡುಗಳಾಗಿರ್ಬೋದು, ಏನಾದರೂ ತಂದು ಅದಕ್ಕೆ ನೀರು ಹಾಕೋದಾಗಿರ್ಬೋದು, ಅಂದರೆ ಅದು ಯಜ್ಞವನ್ನು ಕೆಡಿಸ್ತಾ ಇದ್ರು. ಅದನ್ನು ತಡೆಗಟ್ಟಬೇಕು ಅಂತ ಹೇಳಿ ಗುರುಗಳು, ಅಂದರೆ ವಿಶ್ವಾಮಿತ್ರರು, ರಾಮನ ಗುರುಗಳು ವಿಶ್ವಾಮಿತ್ರರು ದಶರಥನ ಅನುಮತಿ ಪಡೆದು ಇನ್ನೂ ಎಳೆಯರಾದ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋಗ್ತಾರೆ. ಅದರಂತೆಯೇ ಸರಯೂ ನದಿಯ ತಟದಲ್ಲಿ ವಿಶ್ವಾಮಿತ್ರ ಪಡೆಯುತ್ತಿದ್ದಂತಹ ಶ್ರೀರಾಮನನ್ನು ವಿಶ್ವಾಮಿತ್ರರು ಎಬ್ಬಿಸುತ್ತಾ ಹೇಳುವಂತಹ ಶ್ಲೋಕವು ಯಾವುದು ಅಂದರೆ, ನಾವು ಪ್ರತಿಯೊಬ್ಬರು ಈ ಶ್ಲೋಕವನ್ನು ಕೇಳ್ತಾರೆ. ಅದರ ಅರ್ಥವನ್ನು ಹೇಳ್ತೀನಿ ನೋಡ್ರಿ. ಅಂದರೆ ಅವರು ಎಬ್ಬಿಸುವಂತಹ ರೀತಿ ಅಂದರೆ ಶ್ಲೋಕ ಯಾವುದು ಅಂದರೆ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ್ಯ ಕರ್ತವ್ಯಂ ದೇವಮಾನಿಕಂ ಅಂತ ಹೇಳಿ ನಾವು ಇದನ್ನು ಪ್ರತಿಯೊಬ್ಬರು ಕೇಳಿರ್ತೀವಿ. ಇದರ ಅರ್ಥ ನೋಡ್ರಿ ಎಷ್ಟು ಮಸ್ತದ ಅಂಥೇಳಿ. ಕೌಸಲ್ಯ ಸುಪ್ರಜಾ ಅಂದರೆ ಕೌಸಲ್ಯ ಮಗನಾದ ಶ್ರೀರಾಮಚಂದ್ರನೇ ಎದ್ದೇಳು, ಪೂರ್ವದ ದಿಗಂತದಲ್ಲಿ ಸೂರ್ಯನ ಪ್ರತಿಭೆ ಅಂದರೆ ಪ್ರಭೆ ಕಾಣುತ್ತಿದೆ. ನರಶಾರ್ದೂಲ್ಯನೇ ಎದ್ದೇಳು, ನಿನ್ನ ಕರ್ತವ್ಯಗಳು ನಿನ್ನನ್ನು ಕಾಯುತ್ತಿವೆ ಎಂಬುದು ಅದರ ಅರ್ಥ ಆಗಿರ್ತದ. ಅದರ ಅರ್ಥ ಅಂದರೆ, ಇಲ್ಲಿ ವಿಶ್ವಾಮಿತ್ರರು ರಾಮನನ್ನು ನರಶಾರ್ದೂಲ ಅಂತ ಹೇಳಿ ಯಾಕೆ ಕರೆದ್ರು ಅಂದರೆ, ನರಶಾರ್ದೂಲ ಅಂದರೆ ಸಿಂಹಕ್ಕಿಂತ ಬಲಿಷ್ಠವಾದ ಪ್ರಾಣಿ, ಹಾಗೆ ನರಶಾರ್ದೂಲ ಅಂದರೆ ಅದ್ಭುತವಾದ ರೂಪಕ, ನಿನ್ನೊಳಗೆ ಶಾರ್ದೂಲ ಶಕ್ತಿ ಇದೆ ಅನ್ನುವಂತಹ ಅಂದರೆ ಈ ಏನು ಶ್ಲೋಕದ ಅರ್ಥ ಅಂಥೇಳಿ ಹೇಳ್ತೀನಿ. ಅಂದರೆ ನರಶಾರ್ದೂಲದ ಅರ್ಥ ಸಿಂಹಕ್ಕಿಂತಲೂ ಬಲಿಷ್ಠವಾದಂತಹ ಪ್ರಾಣಿ ಅಂಥೇಳಿ ಅರ್ಥ ಬರ್ತದೆ. ಇನ್ನು ವಿಶ್ವಾಮಿತ್ರರು ರಾಮನನ್ನು ನರಶಾರ್ದೂಲ ಅಂಥೇಳಿ ಯಾಕೆ ಕರೆದ್ರು ಅಂದರೆ, ಶಾರ್ದೂಲ ಎಂದರೆ ಸಿಂಹಕ್ಕಿಂತ ಬಲಿಷ್ಠವಾದ ಪ್ರಾಣಿ, ಹಾಗೆ ನರಶಾರ್ದೂಲ ಎನ್ನುವುದು ಅದ್ಭುತವಾದ ರೂಪಕ. ನಿನ್ನೊಳಗೆ ಶಾರ್ದೂಲ ಶಕ್ತಿ ಇದೆ, ಅದನ್ನು ಜಾಗೃತಿ ಮಾಡು, ಆ ಶಕ್ತಿಯನ್ನು ನಿನ್ನ ಕರ್ತವ್ಯಕ್ಕಾಗಿ ಉಪಯೋಗ ಮಾಡು ಎಂದು ಗುರುಗಳಾದ ವಿಶ್ವಾಮಿತ್ರರು ತನ್ನ ಶಿಷ್ಯನಿಗೆ ಹೇಳಿದ್ದು ಅತ್ಯಂತ ಅರ್ಥಪೂರ್ಣ ಆಗಿರ್ತದೆ. ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗುತ್ತಾ ಇರೋದು ರಾಮಲಲ್ಲಾ ಮೂರ್ತಿ, ಅಂದರೆ ಬಾಲಕ ರಾಮನ ಮೂರ್ತಿ. ಪ್ರತಿಯೊಬ್ಬ ತಂದೆ ತಾಯಿ ತನ್ನ ಮಗುವಿನಲ್ಲಿ ಬಹಳ ದೊಡ್ಡ ಕನಸುಗಳನ್ನು ಕಾಣೋದು ಸಹಜ. ಇಲ್ಲಿ ಗುರುಗಳು ತನ್ನ ಶಿಷ್ಯನಲ್ಲಿ ಆ ಕನಸುಗಳನ್ನು ಬಿತ್ತಿರುತ್ತಾರೆ. ಮುಂದೆ ಅಂದರೆ ಅದೃಶ್ಯವಾಗಿ ಬೆಳೆಯುವಂತಹ ಸಿಂಹ ಸದೃಶ್ಯ ವ್ಯಕ್ತಿತ್ವವನ್ನು ರಾಮನಲ್ಲಿ ಜಾಗೃತಿಯನ್ನು ಮಾಡ್ತಾರೆ. ಇನ್ನು ರಾಮರಲ್ಲಿ ಅಂದರೆ ಶ್ರೀರಾಮಚಂದ್ರರಲ್ಲಿ ಎದ್ದು ಕಾಣುವಂತಹ ಗುಣಗಳು ಯಾವುವು ಅಂದರೆ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಅಂದರೆ ನಂಬರ್ ಪ್ರಕಾರ ಹೇಳ್ತೀನಿ, 1, 2 ಅಂತ. ಅಂದರೆ ಆ ಗುಣಗಳು ಎಷ್ಟು ಅದ್ಭುತವಾಗಿದ್ದವು ಅಂದರೆ, ಸ್ವಲ್ಪ ಆದರೂ ಇದರೊಳಗಿನೂ ನಮ್ಮಲ್ಲಿ ಅಳವಡಿಸ್ಕೊಳ್ಳೋಣ ಅಂತೇಳಿ ಹೇಳ್ತಾ ರಾಮರ ಗುಣಗಳನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ಎದ್ದು ಕಾಣುವಂತಹ ರಾಮರಲ್ಲಿ ಗುಣಗಳು ಯಾವುವು ಅಂದರೆ, ಮೊದಲನೇದಾಗಿ ರಾಮರು ಎಲ್ಲಿಯೂ ಸುಳ್ಳು ಹೇಳಿದ ಪ್ರಸಂಗ ರಾಮಾಯಣದಲ್ಲಿ ಬಂದೇ ಇರುವುದಿಲ್ಲ. ಎರಡನೇದಾಗಿ ಆತನಿಗೆ ಯಾವುದೇ ವ್ಯಸನಗಳು ಇರಲಿಲ್ಲ. ಅಂದರೆ ಜೂಜಾಡಿದ್ದು ಈ ಥರ ಏನಾದರೂ ಇರ್ತಾವಲ್ಲ, ಯಾವುದೂ ಇಲ್ಲವೇ ಇಲ್ಲ. ಮೂರನೇದಾಗಿ ಶ್ರೀರಾಮನು ಏಕಪತ್ನಿ ವ್ರತಸ್ಥ, ಅದನ್ನು ಆತ ಎಲ್ಲಿಯೂ ಮುರಿದಂಥ ಉದಾಹರಣೆ ಇಲ್ಲ. ನಾಲ್ಕನೇದಾಗಿ ರಾಮರ ರಾಜ್ಯದಲ್ಲಿ ರಾಜನೇ ಎಲ್ಲರಿಗೂ ಮಾದರಿಯಾದ ವ್ಯಕ್ತಿತ್ವ. ಆತನ ರಾಜ್ಯದಲ್ಲಿ ಒಬ್ಬ ಅಗಸನು ಗೌರವಾನ್ವಿತ ಪ್ರಜೆ, ಆತನ ಅಭಿಪ್ರಾಯವೂ ಕೂಡ ಅರಸನಿಗೆ ಶಾರೋದ್ಧಾರ್ಯ ಅಂತೇಳಿ ಹೇಳ್ಬೋದು. ಇನ್ನು ಆರನೇದಾಗಿ ತಾನು ಅಂದರೆ ನೆಟ್ಟಗಿರೋದು ಮಾತ್ರವಲ್ಲದೆ ತನ್ನ ನೆರಳು ನೆಟ್ಟಗಿರಬೇಕು ಎನ್ನುವುದು ರಾಮನ ನಿಲುವು ಆಗಿರ್ತದೆ. ಇನ್ನು ಏಳನೇದಾಗಿ ರಾಜಧರ್ಮದ ಪಾಲನೆಯಲ್ಲಿ ರಾಮನು ತನ್ನ ವೈಯಕ್ತಿಕವಾದ ಸುಖಗಳನ್ನು ಕಡೆಗಣಿಸಲು ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ. ಎಂಟನೇದಾಗಿ ಸಂಪತ್ತನ್ನು ಕೂಡಿಡದೆ ಅದರ ಸದ್ವಿನಿಯೋಗವನ್ನು ಮಾಡ್ತಾಯಿದ್ರು. ಒಂಬತ್ತನೇದಾಗಿ ತನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ದುಡಿದವರನ್ನು ರಾಮರು ಎಂದಿಗೂ ಮರಿತಾ ಇರಲಿಲ್ಲ. ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಗುವ ಸಂದರ್ಭ ಎಲ್ಲ ವಾನರರನ್ನು ಕರೆದು ಸತತ ಸತ್ಕಾರವನ್ನು ಮಾಡಿರ್ತಾರೆ.
ಅದೇ ರೀತಿ ಅಯೋಧ್ಯೆಯಲ್ಲಿ ಹನುಮಂತನಿಗೆ ಒಂದು ಗುಡಿಯನ್ನೇ ಕಟ್ಟಿ ದೈವತ್ವಕ್ಕೆ ಏರಿಸುತ್ತಾರೆ ಶ್ರೀರಾಮಚಂದ್ರರು. ಇನ್ನು 10ನೇದಾಗಿ ರಾಮರು ಪ್ರಾಣಿ ಪಕ್ಷಿಗಳಲ್ಲಿಯೂ ಕೂಡ ಪ್ರೀತಿಯನ್ನು ಮತ್ತು ಅವರಲ್ಲಿ ಅಂದರೆ ದಯೆಯನ್ನು ಹೊಂದಿರುತ್ತಾರೆ. ಜಟಾಯು ಎಂಬ ಹಕ್ಕಿ ಒಂದು ಅಳಿಲು ಕೂಡ ಆತನ ಪ್ರೀತಿಗೆ ಪಾತ್ರರಾಗಿರುವುದು ನಾವು ನೋಡ್ತೀವಿ. ಅದೇ ರೀತಿ 11ನೇದು ರಾಮರು ಪೂರ್ವಸ್ಮಿತ ಅಂದರೆ ಪೂರ್ವಭಾಷಿ ಅಂದರೆ ಅಪರಿಚಿತರು ಸಿಕ್ಕಾಗಲೂ ಕೂಡ ನಗುವಿನ ಜೊತೆ ಸ್ವಾಗತವನ್ನು ಮಾಡ್ತಾ ಇರೋರು ಮತ್ತು ಆತನೇ ಮೊದಲು ಮಾತನಾಡಿಸ್ತಾ ಇದ್ರು ಅಂತಲೇ ಹೇಳ್ಬೋದು. ಇನ್ನು 13ನೇದು ಆತನು ಅಂದರೆ ರಾಮರು ಭಾವನೆಗಳನ್ನು ಗೆದ್ದವರು, ರಾಗ ದ್ವೇಷಗಳಿಂದ ಅತೀತನಾದವರು. ಇಡೀ ರಾಮಾಯಣದಲ್ಲಿ ರಾಮರು ಸಿಟ್ಟು ಮಾಡಿಕೊಂಡ 2 ಉದಾಹರಣೆಗಳು ದೊರೆತವೆ. ಅದು ತನಗಾಗಿ ಆಗಿರೋದಿಲ್ಲ. ಇನ್ನು ರಾಮರು ಮಾನವೀಯತೆಯಲ್ಲಿ ಸಾಕಾರ ಮೂರ್ತಿ ಅಂತಲೇ ಹೇಳ್ಬೋದು. ತನ್ನನ್ನು ದ್ವೇಷ ಮಾಡಿದವರನ್ನು ಕೂಡ ಅವರು ಪ್ರೀತಿಯನ್ನು ಮಾಡ್ತಾಯಿದ್ರು. ಅದೇ ರೀತಿ ತಾನು ದ್ವೇಷ ಮಾಡಿದ್ದು ರಾವಣನು ಅಲ್ಲ, ಆತನ ಒಳಗೆ ಇರುವ ರಾಕ್ಷಸಿ ಪ್ರವೃತ್ತಿಯನ್ನು ಎನ್ನುವಂತಹ ವೈಚಾರಿಕ ಸ್ಪಷ್ಟತೆ ಆತನಿಗೆ ಇತ್ತು. ಯಾವ ದ್ವೇಷವೂ ಮರಣದ ನಂತರ ಇರಬಾರ್ದು ಎನ್ನುವಂತಹ ನಿಲುವು ಅದ್ಭುತ. ಇನ್ನು 17ನೇದಾಗಿ ಹೇಳಬೇಕು ಅಂದರೆ ರಾಮನು ಎಂದಿಗೂ ನ್ಯಾಯಪರ ಆಗಿರುತ್ತಾರೆ. ಆತ ಪಕ್ಷಪಾತ ಧೋರಣೆ ಎಂದೆಂದಿಗೂ ತೋರುತ್ತೇ ಇರಲಿಲ್ಲ. 18ನೇದಾಗಿ ಅಧಿಕಾರದ ಆಸೆ ಆತನಿಗೆ ಎಂದೂ ತೋರದ್ದು. ಅದೇ ರೀತಿ ಅಧಿಕಾರ ತ್ಯಾಗ ಮಾಡಲು ಆತನು ಎಂದಿಗೂ ಹಿಂದೆ ಮುಂದೆ ನೋಡ್ತಾನೇ ಇರಲಿಲ್ಲ. ಮುಂದೆ 19ನೇದು ಹೇಳಬೇಕಂದ್ರೆ ಆತನು ಸ್ಥಿರ ಚಿತ್ತವನ್ನು ಹೊಂದಿದ್ದನು. ರಾಮನು ಮನಸ್ಸು ಎಲ್ಲಿಯೂ ಚಂಚಲ ಆದದ್ದು ಅಥವಾ ದ್ವಂದ್ವಗಳು ಮೂಡಿದ್ದು ಇಲ್ಲವೇ ಇಲ್ಲ. ಇನ್ನು 20ನೇದಾಗಿ ಹೇಳಬೇಕು ಅಂದರೆ ಉಜ್ವಲವಾದ ರಾಷ್ಟ್ರಪ್ರೇಮ ಆತನ ಹೆಗ್ಗುರುತು. ಜನನಿ ಜನ್ಮಭೂಮಿ 2 ಸ್ವರ್ಗಕ್ಕೆ ಸಮಾನವಾದದ್ದು ಅಂತ ಹೇಳಿ ಅವರು ಹೇಳ್ತಾ ಇದ್ರು. ಅದೇ ರೀತಿ ಆತನು ತಾಳ್ಮೆಯ ಸಾಕಾರ ಮೂರ್ತಿ. 14 ವರ್ಷಗಳ ವನವಾಸ ಮುಗಿಸಿ ಅಯೋಧ್ಯೆಗೆ ಹಿಂದಿರುಗಿದಾಗ ಲಕ್ಷ್ಮಣ ಹೆಂಡತಿಯಾದ ಊರ್ಮಿಳೆಯು ತನ್ನ ಗಂಡನನ್ನು ರಾಮನು ಕಾಡಿಗೆ ಕರೆದುಕೊಂಡು ಹೋದ ಬಗ್ಗೆ ಧ್ವನಿ ಏರಿಸಿ ಮಾತನಾಡುತ್ತಾಳೆ. ರಾಮನು ಆಕೆಯ ಭಾವವನ್ನು ಅರ್ಥ ಮಾಡಿಕೊಂಡು ಒಂದಕ್ಷರ ಕೂಡ ಹಿಂದೆ ಮಾತನಾಡುವುದಿಲ್ಲ. ಆಕೆಯ ಕ್ಷಮೆ ಕೇಳಲು ಹಿಂದೆ ಮುಂದೆ ಕೂಡ ಅವರು ನೋಡಲಿಲ್ಲ. ಇಂತಹ ನೂರಾರು ಗುಣಗಳು, ಸಾವಿರಾರು ಉಳ್ಳಂತಹ ಆತನ ವ್ಯಕ್ತಿತ್ವವನ್ನು ನಾವು ಇಲ್ಲಿ ನೋಡ್ಬೋದು. ರಾಮಾಯಣದಲ್ಲಿ ಕೂಡ ನೋಡ್ತೀವಿ. ಅದರಿಂದಾಗಿ ಆತನಲ್ಲಿ ಶಾರ್ದೂಲ ಸದೃಶ ವ್ಯಕ್ತಿತ್ವ ಸ್ಥಾಪಿತವಾಗಿತ್ತು ಅಂತ ಹೇಳಿ ಖಚಿತವಾಗಿ ನಾವು ಹೇಳ್ಬೋದು. ಆದ ಕಾರಣದಿಂದಲೇ ರಾಮರ ಗುರುಗಳಾದ ವಿಶ್ವಾಮಿತ್ರರು ರಾಮನನ್ನು ನರಶಾರ್ದೂಲ ಅಂತ ಹೇಳಿ ಕರಿತಾ ಇದ್ದರು. ಅಂದರೆ ಅವ್ರು ಮಲ್ಕೊಂಡಿರುವಾಗ ಒಂದು ಶ್ಲೋಕದೊಂದಿಗೆ ಅವರನ್ನ ಎಬ್ಬಿಸುವಂತಹ ಶ್ಲೋಕ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನಿಕಂ ಅಂತ ಹೇಳಿ ಅವರನ್ನು ಎಬ್ಬಿಸ್ತಾ ಇದ್ರು. ಅದರೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.